ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಅರಳು ಸಂಡಿಗೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಂದು ವರ್ಷ ನಾವು ಇಟ್ಕೊಂಡು ಆರಾಮಾಗಿ ಅವಾಗವಾಗ ಕರ್ಕೊಂಡು ತಿನ್ಬೋದು ಸ್ನೇಹಿತರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿರಿ, ಅರಳು ಅಂದರೆ ಇದೇನೆ, ಭತ್ತದ ಅರಳು. ನಿಮಗೆ ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲೂ ಸಿಗುತ್ತೆ. ಮತ್ತು ಕೆಲವೊಂದು ಕಡೆ ಇದು ಪುರಿ ಎಲ್ಲ ಮಾಡ್ತಾ ಇರ್ತಾರಲ್ವ, ಆ ಒಂದು ಪುರಿ ಮಾಡಲು ಸಹ ಭತ್ತದ ಅರಳು ಅಂದರೆ ಕೊಡ್ತಾರೆ. ನಾನಿಲ್ಲಿ 40 ಸೇರು ಭತ್ತದ ಅರಳನ್ನು ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಅದರೊಳಗೆ ನೆಲ್ಲಿರುತ್ತೆ. ಭತ್ತ ಹುರಿಯೋವಾಗ ಸ್ವಲ್ಪ ನೆಲ್ಲಿನ ಅಂಶ ಅಲ್ಲಲ್ಲಿ ಇರುತ್ತೆ. ನೆಲ್ಲೆಲ್ಲ ತೆಕ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಬಾಯಿಗೆ ಸಿಗ್ತಾ ಇರುತ್ತೆ ಸಂಡಿಗೆ ಮಾಡಿದಾಗ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿರಿ, ಕುಂಬಳಕಾಯಿನ ಹೆಚ್ಚ್ತಾ ಇದ್ದೀವಿ. ಅಂದರೆ ಬೂದು ಕುಂಬಳಕಾಯಿ ಇದಕ್ಕೆ ಹಾಕಬೇಕು. ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ. ನಾವಿಲ್ಲಿ 40 ಸೇರಿಗೆ ಒಂದು ಅರ್ಧ ಬೂದು ಕುಂಬಳಕಾಯನ್ನು ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು. ಇಲ್ಲಿ ಹೆಚ್ಚ್ತಾ ಇದ್ದೀವಲ್ವ, ಫಸ್ಟ್ ಸಿಪ್ಪೆ ತೆಕ್ಕೊಂಡ್ಬಿಟ್ಟು ಒಳಗಡೆ ಬೀಜ ಎಲ್ಲ ತೆಕ್ಕೊಂಡು ತಿರುಳು ಏನಿರುತ್ತೆ ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕುಂಬಳಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿರಿ, ಈಗ ಸಣ್ಣದಾಗಿ ನಾನು ಕುಂಬಳಕಾಯನ್ನು ಕಟ್ ಮಾಡ್ತಾಯಿದ್ದೀನಿ. ಮತ್ತು ನಿಂಬೆಹಣ್ಣು ಬೇಕಿದಕ್ಕೆ ಹುಳಿಗೆ. ನಾನಿಲ್ಲಿ ಸುಮಾರು 4ರಿಂದ 5 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅಂದರೆ 40 ಸೇರಿಗಾಗಷ್ಟು ನಿಮಗೆ ಹೇಳ್ತಾ ಇದ್ದೀನಿ. ನೀವು 10 ಸೇರಷ್ಟು ಮಾಡ್ಕೊತೀನಿ ಅಂದರೆ ನೋಡಿರಿ, ಈ ಥರ ಈ ಸೈಜಲ್ಲಿ ನಾವು ಕುಂಬಳಕಾಯಿ, ಬೂದು ಕುಂಬಳಕಾಯಿನ ಹೆಚ್ಚಿಟ್ಕೋಬೇಕು. ಅರ್ಧ ಕುಂಬಳಕಾಯಿನ ತೊಗೊಂಡಿದ್ದೆ. ಮತ್ತು ಸ್ವಲ್ಪ ಒಂದು 1/4 kg ಆಗಷ್ಟು ಹಸಿಮೆಣಸಿನ್ಕಾಯಿ. ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಕೆಲವೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ, ಕೆಲವೊಂದು ಸಪ್ಪೆ ಇರುತ್ತೆ, ಅದಕ್ಕೋಸ್ಕರ. ನೋಡಿರಿ, ಇಷ್ಟು ಕುಂಬಳಕಾಯಿ ಆಗಿದೆ. ಅರ್ಧ ಬೂದು ಕುಂಬಳಕಾಯಿ ನಾವು ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಂದು 4ರಿಂದ 5 ನಿಂಬೆಹಣ್ಣು. ತುಂಬ ದೊಡ್ಡದಾಗಿದೆ, ರಸ ಚೆನ್ನಾಗಿದೆ ಅಂದರೆ ಒಂದು 4 ಸಾಕು. ಹುಳಿಗೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ರಿ, ತುಂಬ ಹುಳಿ ಆದ್ರೂ ಚೆನ್ನಾಗಿರಲ್ಲ. ಕೊತ್ತಂಬರಿ ಸೊಪ್ಪು ಮಾತ್ರ ಸ್ವಲ್ಪನೇ ಹಾಕ್ರಿ ಸ್ನೇಹಿತರೆ, ಒಂದು ಅರ್ಧ ಕಟ್ಟಷ್ಟಾದರೆ ಸಾಕು. ತುಂಬ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮಗೆ ಸಂಡಿಗೆ ಕೆಂಪಾಗಿಬಿಡುತ್ತೆ. ಹಸಿರು ಬಣ್ಣ ಬಂದು ಅದು ತಿರ್ಗಾ ನಾವು ಕರೆದ ಮೇಲೆ ಕೆಂಪು ಬಣ್ಣಕ್ಕೆ ಬರುತ್ತೆ. ಅದಕ್ಕೋಸ್ಕರ ಈಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊತಾ ಇದ್ದೀವಿ. ಮತ್ತು ಹಸಿಮೆಣಸಿನ್ಕಾಯಿನ ತರ್ತರಿಯಾಗಿ ರುಬ್ಕೋಬೇಕು. ಇಷ್ಟು ರೆಡಿ ಮಾಡ್ಕೋಬೇಕು. ನಿಂಬೆಹಣ್ಣು ಹಿಂಡಿ ಇಟ್ಕೋಬೇಕು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೋಬೇಕು, ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಬೂದು ಕುಂಬಳಕಾಯನ್ನು ಸಹ ಕಟ್ ಮಾಡಿ ಇಟ್ಕೋಬೇಕು. ಇದಿಷ್ಟು ರೆಡಿ ಮಾಡ್ಕೋಬೇಕು. ಈಗ ಇಲ್ಲಿ ಅರಳು ಹಾಕಿದ್ದೀವಿ. ನೆಲದ ಮೇಲೆ ಚೆನ್ನಾಗಿ ಒರೆಸ್ಕೊಂಡು ಅಲ್ಲೇ ಕಲಿಸ್ತಾ ಇದ್ದೀವಿ. ಯಾಕಂದರೆ 40 ಸೇರು ಅರಳು ನಾನು ಇಡ್ತಾಯಿದ್ದೀನಿ. ಅದಕ್ಕೋಸ್ಕರ ತುಂಬ ಬೇಕು ಸ್ನೇಹಿತರೆ. ನಮ್ಮ ಮನೇಲಿ ತಿಂತೀವಿ ನಾವು, ತುಂಬ ಅವಾಗವಾಗ ಕರ್ಕೊಂಡು ತಿಂತಾ ಇರ್ತೀವಿ. ಮಜ್ಜಿಗೆ ಹುಳಿ ಮಾಡಿದಾಗ, ಹುಳಿಗಳು ಮಾಡ್ಕೊಂಡಾಗ, ಬಿಸಿಬೇಳೆ ಭಾತ್ಗಂತೂ ಸಖತ್ತಾಗಿರುತ್ತೆ ಟೇಸ್ಟು. ಈಗ ನೋಡಿರಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದೆ. ಈಗ ಬೂದು ಕುಂಬಳಕಾಯನ್ನು ಹಾಕ್ತಾಯಿದ್ದೀವಿ. ಬೂದು ಕುಂಬಳಕಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಆದರೆ ಕೆಂಪಾಗುತ್ತೆ ಸಂಡಿಗೆ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು ಚೆನ್ನಾಗಿ ಹಾಕಬೇಕು. ಘಮ್ ಅಂತ ಪರಿಮಳ ಇರುತ್ತೆ, ಇಂಗಿನ ಪರಿಮಳ, ಹಾಗಾಗಿ ಹಾಕ್ಕೊಳ್ರಿ. ಉಪ್ಪು ತುಂಬ ಹಾಕೋದಕ್ಕೆ ಹೋಗಬೇಡ್ರಿ, ಅದು ಕರೆದ ಮೇಲೆ ಮತ್ತೆ ಉಪ್ಪುಪ್ಪಾಗಿಬಿಡುತ್ತೆ ಸಂಡಿಗೆ ಎಲ್ಲ. ನೋಡ್ಕೊಂಡು ಹಾಕ್ಕೊಳ್ರಿ. ಇದಿಷ್ಟೂ ಹಾಕ್ಕೊಂಡು ನೋಡಿರಿ, ಉಪ್ಪು ಹಾಕ್ತಾಯಿದ್ದೀವಿ. ನಿಂಬೆಹಣ್ಣಿನ ರಸನೂ ಇದಕ್ಕೆ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಸ್ನೇಹಿತರೆ, ಕೆಲವೊಬ್ಬರು ಅರಳನ್ನು ನೆನೆಸಿ ನೀರಲ್ಲಿ ಅದ್ದಿ ಹಾಕಿ ಮಾಡ್ತಾರೆ. ಆ ಥರ ಮಾಡಿಬಿಟ್ರೆ ತುಂಬ ಬೇಗನೆ ಮೆತ್ತಗಾಗ್ಬಿಡುತ್ತೆ ಅಂತಾರೆ. ಅದು ಅವ್ರವ್ರ ಅನುಕೂಲ. ಈ 40 ಸೇರು ನೆನೆಸಿ ಹಾಕೋದು ಅಂದರೆ ಕಷ್ಟ ಆಗುತ್ತೆ. ಇದು ತುಂಬ ನೆನಿಲೂಬಾರ್ದು. ಈಗ ನೋಡಿರಿ, ಈಗ ನೀರು ಚುಮ್ಸ್ಕೊಂಡು ನಾವು ಅರಳನ್ನು ಚೆನ್ನಾಗಿ ಮೆತ್ತಗೆ ಮಾಡ್ತಾಯಿದ್ದೀವಿ. ಈ ಥರನೂ ಮಾಡ್ಕೋಬೋದು ಸ್ನೇಹಿತರೆ. ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಬೋದು. ಕೆಲವೊಬ್ಬರು ನೀರಲ್ಲಿ ಹೀಗೆ ಅದ್ಬಿಟ್ಟು ತೆಗೆದು ಹಾಕಿ ಕಲಿಸ್ತಾರೆ, ಹಾಗೂ ಮಾಡ್ಕೋಬೋದು. ಈಗ 40 ಸೇರು ಅಂದರೆ ಅಷ್ಟೂ ಮಾಡೋದು ಕಷ್ಟ ಆಗುತ್ತೆ. ಮತ್ತು ಯಾವುದಾದ್ರೂ ಬಟ್ಲಲ್ಲಿ ಕಲಿಸೋದಕ್ಕೂ ತುಂಬ ಕಷ್ಟ ಆಗುತ್ತೆ ಅಷ್ಟೊಂದಂದರೆ. ಅದಕ್ಕೋಸ್ಕರ ನಾವು ಈ ಥರ ನೆಲದಲ್ಲಿನೇ, ಅಂದರೆ ಚೆನ್ನಾಗಿ ಒರೆಸ್ಕೊಂಡು ಒಂದು ಹಾಲಲ್ಲಿ ಒಂದು ಕಡೆ ಮಾಡ್ತಾಯಿದ್ದೀವಿ. ನೋಡಿರಿ, ಹೀಗೆ ಚೆನ್ನಾಗಿ ಎಲ್ಲ ಭತ್ತದ ಅರಳಿಗೆ ಖಾರ, ಉಪ್ಪು, ಹುಳಿ ಎಲ್ಲನೂ ಹತ್ತಬೇಕು. ನೋಡಿರಿ, ಅಷ್ಟು ಇತ್ತಲ್ಲ, ಎಷ್ಟು ಸ್ವಲ್ಪ ಅನ್ನಿಸ್ತಾ ಇದೆ ಅಲ್ವಾ. ಅದು ನೆನೀತಾ ಸ್ವಲ್ಪ ಆಗಿಬಿಡುತ್ತೆ. ನೋಡಿರಿ, ಹೀಗೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಈ ಥರ ಖಾರ, ಉಪ್ಪು, ಹುಳಿ ಎಲ್ಲ ಹತ್ತೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು, ಯಾಕಂದರೆ ಆಮೇಲೆ
ಕೈ ಉರಿ ಬರುತ್ತೆ ಸ್ನೇಹಿತರೆ. ನನಗಂತೂ ಸಖತ್ ಉರಿ ಎದ್ಬಿಟ್ಟಿತ್ತು ಹಸಿಮೆಣ್ಸಿನ್ಕಾಯ್ದು. ರೂಢಿ ಇಲ್ವಲ್ಲ, ಅದಕ್ಕೋಸ್ಕರ. ಅಮ್ಮ ಅವ್ರಿಗೇನೂ ಆಗಿಲ್ಲ, ಸ್ವಲ್ಪ ಉರಿತು ಅಷ್ಟೇ ಅಂದರು ಅವರು. ಅವರಿಗೆ ತುಂಬ ಅಭ್ಯಾಸ ಮಾಡಿ ಮಾಡಿ, ನಮ್ಮಮ್ಮ ಅಂತೂ ತುಂಬ ಮಾಡ್ತಾಯಿರ್ತಾರೆ ಸಂಡಿಗೆಗಳು, ತುಂಬ ವರ್ಷದಿಂದ ಮಾಡ್ತಾಯಿದ್ದಾರಲ್ಲ, ಹಾಗಾಗಿ ರೂಢಿ ಇರುತ್ತೆ ಅವ್ರಿಗೆ. ಈಗ ನೋಡಿರಿ ಸಂಡಿಗೆ ಇಡ್ತಾ ಇದ್ದೀವಿ. ಈಗ ನಾನು ಇಡ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಬಟ್ಲಲ್ಲಿ ಹಾಕ್ಕೊಂಡು ಕೈ ಒದ್ದೆ ಮಾಡಿಕೊಂಡು ಹೀಗೆ ಅಂಚಿಗೆ ಹಾಕ್ಕೊಂಡು ಹೀಗೆ 4 ಬೆಟ್ಟಿಂದ ಒತ್ತಿದ್ರೆ ಹೀಗೆ ಬರುತ್ತೆ ನೋಡಿರಿ. ಹೀಗೆ ಮುದ್ದೆ ಮಾಡಿಕೊಂಡು ಇಡಬೇಕು ನೋಡಿರಿ. ಕೈ ಒದ್ದೆ ಮಾಡ್ಕೋಬೇಕು ಮತ್ತು ಹೀಗೆ ಅಂಚಿಗೆ ಹಾಕಿ ಒತ್ತಬೇಕು. 4 ಬೆಟ್ಟುಗಳು ಚೆನ್ನಾಗಿ ಅದರಲ್ಲಿ ಗುರುತು ಮೂಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಹೀಗೆ ಕೆಲವರು ಚಿಕ್ಕ ಚಿಕ್ಕ ಬಟ್ಲಲ್ಲಿ ಹಾಕು ಸಹ ಇಡ್ತಾರೆ ಸ್ನೇಹಿತರೆ, ಹಾಗೂ ಇಡ್ಬೋದು. ಇದು ಮುಂಚೆಯಿಂದನೂ ಮಾಡ್ತಾ ಬರ್ತಾ ಇರೋದು ಇದೇ ಥರನೇ ನೋಡಿರಿ. ಹೀಗೆ ಅಜ್ಜಿ ಕಾಲದಿಂದನೂ ಹೀಗೆ ಮಾಡೋದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಅರಳು ಸಂಡಿಗೆ. ಇದನ್ನು ಹಾಗೆ ತಿನ್ಬೋದು, ಹಸಿದೇನೆ ತುಂಬ ಟೇಸ್ಟಾಗಿರುತ್ತೆ, ನೆಂದಿರುತ್ತೆ, ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಇರುತ್ತಲ್ಲ, ತುಂಬ ರುಚಿಯಾಗಿರುತ್ತೆ. ನಾನು ಒಂದು ಸ್ವಲ್ಪ ಹಾಗೆ ತಿಂದ್ಬಿಟ್ಟೆ ಹಸಿದೇನೆ. ಸಂಡಿಗೆನೂ ತುಂಬ ಚೆನ್ನಾಗಾಗಿದೆ, ನಿಮಗೆ ಕರೆದು ತೋರಿಸ್ತೀನಿ ನೋಡಿರಿ. ಹೀಗೆಲ್ಲನೂ ಫಸ್ಟ್ ನಾವು ಪ್ಲೇಟ್ಗಳಿಗೆ ಇಟ್ಕೊಂಡು ಆಮೇಲೆ ಬಿಸಿಲಿಗೆ ಇಟ್ವಿ. ಅಂದರೆ ಶೀಟ್ ಹಾಕ್ಕೊಂಡು ಶೀಟ್ ಮೇಲೂ ಸಹ ಡೈರೆಕ್ಟಾಗಿ ಇಡ್ಬೋದು ಸ್ನೇಹಿತರೆ. ಒಂದು ಬಿಸಿಲು ಚೆನ್ನಾಗಿ ಬೀಳಬೇಕು ಸಂಡಿಗೆಗೆ, ಚೆನ್ನಾಗಿ ಒಣಗ್ಕೊಳ್ಳುತ್ತೆ. ಆಮೇಲೆ ಒಂದಿನ ತಿರುಗಿಸಿ ಇಟ್ಕೊಂಡು ಒಣಗಿಸ್ಕೊಂಡ್ರೆ ಸಾಕು. ಇಲ್ಲಿ ನೋಡ್ರಿ ಇಟ್ಟಿದ್ದೀವಲ್ಲ, ಕಾಣಿಸ್ತಾ ಇದೆ ನಿಮಗೆ. ಇಷ್ಟರಲ್ಲಿ ಆಗಿದೆ, ಇನ್ನು ಎಕ್ಸ್ಟ್ರಾ ಒಂದು ಸ್ವಲ್ಪ ಉಳೀತು. ಅದನ್ನು ನಾವು ಈ ಥರ ಕವರ್ ಹಾಕಿಬಿಟ್ಟು ಕವರ್ ಮೇಲೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಸಂಡಿಗೆ ಇತ್ತು, ಅದಿಷ್ಟು ಇಟ್ಕೊಂಡ್ಬಿಟ್ವಿ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ಕಡೆ. ಅದೇನಪ್ಪ ಇಟ್ಟಿದ್ದಾರೆ ಅನ್ಕೋಬೋದು ನೀವು. ಬಾಟ್ಲಲ್ಲಿ ಪಾರಿವಾಳಗಳದ್ದು ತುಂಬ ಕಾಟ ಇದೆ ಸ್ನೇಹಿತರೆ ನಮ್ಮ ಮನೆ ಹತ್ರ, ಹಾಗಾಗಿ ಈ ಥರ ಇಟ್ಟರೆ ಬರೋದಿಲ್ಲ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಹಾಗಾಗಿ ಇಟ್ಟಿದ್ದೀವಿ. ಬಂದಿರಲಿಲ್ಲ, ಅದು ಯಾರಾದರೂ ಇದ್ದಾರೆ ಅಂತನೋ ಏನೋ ಗೊತ್ತಿಲ್ಲ ಅವಕ್ಕೆ, ಹಾಗಾಗಿ ಪಾರಿವಾಳಗಳೇನು ಬಂದಿರಲಿಲ್ಲ. ಇಲ್ಲಿ ನೋಡಿರಿ, ಈ ಥರ ಎಕ್ಸ್ಟ್ರಾ ಆಗಿರೋದು ಪೇಪರಲ್ಲಿ ಹಾಕಿ ಇಟ್ವಿ. ತುಂಬ ಚೆನ್ನಾಗಿ ಒಂದು ಬಿಸಿಲಿಗೆ ಈ ಥರ ಒಣಗಿತ್ತು. ಇನ್ನೊಂದು ದಿನ ನಾವು ಚೆನ್ನಾಗಿ ತಿರುಗಿಸಿ ಇಟ್ಬಿಟ್ಟು ಒಣಗಿಸ್ಕೊಂಡು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ. ಈಗ ಕರೆದು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಯಾವ ಥರ ಆಗುತ್ತೆ ಅಂತ. ತುಂಬ ಟೇಸ್ಟಾಗಿತ್ತು. ಹುಳಿ ಅನ್ನಕ್ಕೆ ಅಥವಾ ಬಿಸಿಬೇಳೆ ಬಾತ್ಗೆ ಮತ್ತು ಮಜ್ಜಿಗೆ ಹುಳಿ ಮಾಡಿದಾಗ ಕರ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೋಡಿರಿ, ತುಂಬ ಚೆನ್ನಾಗಾಗಿದೆ. ಇನ್ನೂ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಮುಂಚೆ ಎಲ್ಲ ಬಟ್ಲರಳು ಅಂತ ಬಳ್ಳಾರಿಲಿ ಸಿಗ್ತಾಯಿತ್ತು ಸ್ನೇಹಿತರೆ, ಬಟ್ಲಾಗಿರೋದು ಅರಳು. ಅದನ್ನು ಹಾಕಿ ಮಾಡಿದ್ರಂತೂ ಇಷ್ಟಿಷ್ಟು ಅಗಲ ಆಗೋದು ಒಂದೊಂದು ಸಂಡಿಗೆ. ಆ ಥರದ ಅರಳುಗಳು ಸಿಗೋದೇ ಇಲ್ಲ ಸ್ನೇಹಿತರೆ, ಇದೇ ಥರನೇ ಉದ್ದುದ್ದ ಅರಳುಗಳೇ ಸಿಗೋದು, ಹಾಗಾಗಿ ಅದರಲ್ಲೇ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇದ್ದೀರಲ್ವ. ಹೀಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಕರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಇಟ್ಕೋಬೋದು ಸ್ನೇಹಿತರೆ, 5 ಸೇರು 10 ಸೇರು ಆ ಥರ ಇಟ್ಕೊಂಡ್ರೂ ಸಾಕಾಗುತ್ತೆ. ನಮಗೆ ತುಂಬ ಬೇಕು ಅಂತ ಅಷ್ಟೊಂದು ಇಟ್ಕೊಂಡ್ವಿ ಅಷ್ಟೇ, ಒಂದು ವರ್ಷಕ್ಕೆ ಆಗುತ್ತೆ ಅಂತ. ನೋಡಿರಿ, ತುಂಬ ಕ್ರಿಸ್ಪಾಗಿ ಗರಿಗರಿಯಾಗಿ ಹುಳಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಾಗಿದೆ. ಇನ್ನು ಅಮ್ಮಂಗಂತೂ ತುಂಬ ಎಕ್ಸ್ಪೀರಿಯೆನ್ಸು, ಹಾಗಾಗಿ ಅವ್ರ ಕೈ ರುಚಿ ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂತು. ನೀವು ಎಲ್ಲ ಟ್ರೈ ಮಾಡಿರಿ. ಒಂದು ಸ್ವಲ್ಪ 1 ಸೇರು ಇಲ್ಲ 2 ಸೇರು ತಂದ್ಕೊಂಡಾದರೂ ಒಂದು ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡು ನೋಡಿರಿ, ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ, ಭತ್ತದ ಅರಳು ಅಂತ ಕೇಳಿದರೆ ಕೊಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ, ನಮಸ್ಕಾರ.